ಏನು ಬಾಗಲಕೋಟೆ ಉಪಚುನಾವಣೆ ಈಗಾಗಲೇ ಬರದಿಂದ ಸಾಗ್ತಾ ಇರುವಂಥದ್ದು ಬೆಳಂಬೆಳಗಿನ ಎಲ್ಲ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅದನ್ನು ಕೂಡ ಅಭ್ಯರ್ಥಿಗಳು ಕೂಡ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂಥದ್ದು. ಸದ್ಯ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀ ವೀರಣ್ಣ ಚರಂತಿಮಠ ಅವರು ಕೂಡ ಈಗ ತಮ್ಮ ಹಕ್ಕನ್ನು ಚಲಾಯಿಸಿ ಕುಟುಂಬ ಸಮೇತ ಮತದಾನ ಮಾಡಿ ಬಂದರೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಹಕ್ಕನ್ನು ಚಲಾಯಿಸಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ವಿಶೇಷವಾಗಿ ಮತದಾರರಿಗೆ 66ನೇ ಬೂತಿನಲ್ಲಿ ನಾನು ಈಗಾಗಲೇ ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ಬಂದಿದ್ದೇನೆ. ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಬೂತ್ಗಳಿಗೆ ನಾನು ಭೇಟಿ ಕೊಡ್ತಾ ಇದ್ದೇನೆ. ಎಲ್ಲ ಕಡೆ ಉತ್ಸಾಹದ ವಾತಾವರಣ ಇದೆ. ಕಳೆದ ಸಾರಿ ಏನೋ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗಿತ್ತು ಅಂತ ಯಾರೋ ಹೇಳಿದ್ರು. ಅದನ್ನು ಹೆಚ್ಚು ಮಾಡುವಂಥದ್ದು ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ. ನಾನು ನಿಮ್ಮ ಮುಖಾಂತರ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡಿಕೊಡ್ತೇನೆ, ತಾವೆಲ್ಲರೂ ಕಡ್ಡಾಯವಾಗಿ 100ಕ್ಕೆ 100ರಷ್ಟು ಮತ ಹಾಕಿರಿ, ಮತದಾನ ಮಾಡಿರಿ. ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಬೇಕು ಅಂತೇಳಿ ವಿನಂತಿ ಮಾಡಿ. ಸರ್, ಈಗ ಕಳೆದ ಬಾರಿ ಹೋಲಿಸಿರಿ ಈ ಸಾರಿ ಗೆಲುವಿನ ಮಾರ್ಜಿನ್ ಅಂದ್ರೆ ಸ್ವಲ್ಪ ಮತದಲ್ಲಿ ಸೋತಿದ್ರು ಲಾಸ್ಟ್ ಟೈಮ್. ಈ ಸಾರಿ ಹೆಂಗೆ ವಿಶ್ವಾಸ ಇದೆ ಸರ್? ಚೆನ್ನಾಗಿದೆ, ವಾತಾವರಣ ಅಂತೂ ಚೆನ್ನಾಗಿದೆ. ನಿನ್ನೆ ಅವರು ದುಡ್ಡು ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಹಂಚಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಮತ್ತು ಬೇರೆ ಜಿಲ್ಲೆಯವರು ಇಲ್ಲೇ 3 ತಿಂಗಳದಿಂದ ಬೀಡು ಬಿಟ್ಟು, ಅವ್ರು ಯಾರು ಅಂತ ನಿಮಗೆ ಗೊತ್ತಿದೆ, ಬೀಡು ಬಿಟ್ಟು ಇಲ್ಲಿ ಏನೇನೋ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೂ ಬಂದಿದೆ. ಆದರೆ ಅದೆಲ್ಲನೂ ನಾವು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ದೇವೆ. ಅವರು ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಅನ್ನೋ ಭರವಸೆ ಇದೆ. ನಾವು ಮತಗಟ್ಟೆ ಸುತ್ತಲೂ ಕೆಲವೊಂದಿಷ್ಟು ಗೋಕಾಕ್ ಮೂಲದ ಜನ ಅದು ಬಂದಿದ್ದಾರೆ. ಗೋಕಾಕು, ಅವರು ಅರಬಾವಿ ಹಾಗೂ ಬೆಳಗಾವಿ ಜಿಲ್ಲೆಯವರು ತುಂಬಿಕೊಂಡಿದ್ದಾರೆ. ಅವ್ರನ್ನ ಹೊರಗಡೆ ಹಾಕಬೇಕು ಅಂತಲೂ ಕೂಡ ನಾವು ಹೇಳಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಯೂತ್ಸ್ ವೋಟ್ ಹಾಕಿದರೆ ಇನ್ನೂ ಅನುಕೂಲ ಆಗುತ್ತಲ್ಲ ಸರ್? ನಾನು ಹೇಳ್ತೀನಿ, ಎಲ್ಲ ಯುವಕರಲ್ಲಿ ಯುವತಿಯರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಹಿರಿಯರಲ್ಲಿ ಎಲ್ಲರೂ ಬಂದು ಮತದಾನ ಮಾಡಿರಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಕೊನೆಯದಾಗಿ ಸರ್, ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸ್ತೀನಿ. ಇದೆ, 100ಕ್ಕೆ 100ರಷ್ಟು. ಇದಿಷ್ಟು ಏನು ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ವೀರಣ್ಣ ಚರಂತಿಮಠ ಅವರ ಮತ್ತು ಕ್ಯಾಮರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.